मंदिर में भगवान, पानी में मछली, आप मेरा दिल में सीता। ಶಿವರಾಮನ ಹೆಂಡತಿ ಸೀತಾ. ಆ ಬ್ರಹ್ಮ ತನ್ನ ಬುದ್ಧಿಯನ್ನು ಚಂಚಲಗೊಳಿಸದೆ ನಿನ್ನಂತ ಸೌಂದರ್ಯದ ಹೆಣ್ಣನ್ನು ತಿದ್ದಿ ತಿದ್ದಿ ಸೃಷ್ಟಿ ಮಾಡಿ ಕಳಿಸಿದ್ದಾನೆ ಈ ಭೂಮಿಗೆ. ನಿನ್ನನ್ನು ನೋಡಿದರೆ ಸಾಕು ಸೀತಾ, ಕಾಮದ ನರೆಗಳೆಲ್ಲ ಎದ್ದು ಜ್ವಾಲೆಯಂತೆ ಉರಿದು ಅಪ್ಪಿ ಬಿಗಿ ತಪ್ಪಬೇಕೆನ್ನುತ್ತದೆ ನನ್ನ ಮನ. ಈ ಶರತ್ ರಾಜನ ಕಾಮದ ಸೆಳೆತಕ್ಕೆ ಸಿಕ್ಕು ಎಷ್ಟೊಂದು ಯೌವನ ಹೆಣ್ಣು ಶೀಲ ಸುಟ್ಟು ಹೋಗಿದೆ. ಈ ರಸಿಕರ ರಾಜ ಈ ಶರತ್ ರಾಜನ ಕೈಯಲ್ಲಿ. ಬಟ್ ನಿನ್ನಂತ ಮಕರಂದವನ್ನು ಹೀರಲು ಈ ದುಂಬಿ ಹಾತೊಡ್ತದೆ. ಬರುವೆ ಸೀತಾ, ಗಟ್ಟಿಯಾದ ನಿನ್ನ ಸೀಳದ ಬಂಡೆಯನ್ನು ಹೊಡೆದು ನನ್ನ ಕಾಮದ ನಂಜು ಬಿಡಲ. ಓಹೋ, ಇದು ಯಾವ ಬಿಳಿಯ ಬಣ್ಣದ ಪಾರಿವಾಳ ಮಾಲಕನ್ನು ಕಣ್ಣು ತಪ್ಪಿಸಿ ಹಾರೋಡತ್ತ ಬರುವಂತೆ ಕಾಣುತ್ತದೆ. ಬರಲಿ ಬರಲಿ, ಇದರ ಅಮೃತನ ಹೀರೆದುರಾಯ್ತು. ಮೀರಾ ಅಂತ ನನ್ನ ಹೆಸರು. ಮೇರಾ ವಾ ಸ್ವೀಟ್ ನೇಮ್. ತಾವು ಓರಿಜಿನಲ್ ನೋಡು ಮೇರಾ, 5 ರೂಪಾಯಿ ಟೀ ಕುಡಿಯಬೇಕಾದರೆ 100 ಸಲ ಯೋಚಿಸಿ ನಮಗಟ್ಟೆ ಎಷ್ಟಾದ ಟೀಯನ್ನು ಕುಡಿಯುತ್ತವೆ. ಅಂದ ಹಾಗೆ ಜೀವನ ಪರ್ಯಂತ ಸಂಸಾರ ಮಾಡೋ ನಿನ್ನನ್ನು ನಾವು ಮದುವೆಯಾಗಬೇಕಾದರೆ ನಿನ್ನ ಶೀಲದ ಹಾಲಿಗೆ ಮಜ್ಜಿಗೆ ಹಾಕಿ ಯಾರು ಹೆಪ್ಪು ಮುರಿದಿಲ್ಲವೆಂದು ಕೇಳಿದೆ. ಹೊಲಸು ನಾಯಿ, ಹಾದಿ ಹಿಡಿದು ಹೊರಗು ಹೆಣ್ಣಿಗೆ ಈ ರೀತಿ ಹೊಲಸು ಮಾತನ್ನು ಕೇಳದಲ್ದೆ ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಕೇಳ್ತಾ ಇದೆಯಲ್ಲ. ನಿನ್ನ ತಾಯಿ ಕೂಡ ಹೆಪ್ಪನ್ನು ಮುರಿಸಿಕೊಳ್ಳದೆ ನಿನ್ನ ತಂದೆಗೆ ಕೊಟ್ಟಿದ್ದಾಳೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ರಾಜಮನೆತನದಲ್ಲಿ ಹುಟ್ಟಿ ಬಂಗಾರ ತಟ್ಟೆಯಲ್ಲಿ ಹೊಂಡು ಬೆಳ್ಳಿಯ ತಟ್ಟೆಯಲ್ಲಿ ಕೈ ತೊಳೆದು ವಜ್ರಗಳಿಂದ ತಯಾರಿಸಿದ ಸಿಂಹಾಸನದ ಮೇಲೆ ಕುಳಿತಿರುವ ನನ್ನ ತಾಯಿಸಿದ ಬಗ್ಗೆ ಗ್ಯಾರಂಟಿ ಕೇಳ್ತೀಯಾ? ಬಿಕಾರಿ ಹೇಳ. ಯಾಕೆ ಕೇಳಬಾರ್ದೇನು ಮಿಸ್ಟರ್ ಶರತ್? ಪರ ಹೆಣ್ಣಿಗೆ ಇದು ಒರಿಜಿನಲ್ ಅಂತ ನೀನು ಕೇಳ್ತಾ ಇದೆಯಲ್ಲ, ಹಾಗೆ ಈ ನಿನ್ನ ಮನೆ ಹೆಣ್ಣು ಮಕ್ಕಳಿಗೆ ಒರಿಜಿನಲ್ ಅಂತ ಕೇಳೋದಕ್ಕೆ ನನ್ನ ತಪ್ಪೇನಿಲ್ಲ. ಮಿತಿ ಮೀರುತ್ತಿದೆ ನಿನ್ನ ಮಾತಿನ ದಾಟಿ. ನಾನು ಯಾರು ಗೊತ್ತು ತಾನೆ? ಈ ಜಿಲ್ಲೆ ಮಂತ್ರಿ ಪ್ರತಾಪ್ ಗೌಡನ ತಮ್ಮ ಶರತ್ ರಾಜ. ನಾನು ಮನಸ್ಸು ಮಾಡಿದ್ರೆ ಹತ್ತಿರತ್ತೆ ಹಾರಿ ಬಂದು ಪವಿತ್ರವಾದ ನಿನ್ನ ಶೀಲದ ಗದ್ದೆಯನ್ನು ಗೊತ್ತಿ ಮುತ್ತಿಗಂತೆ ಬೆಸುವೆ
ನಿನ್ನ ಹೊಟ್ಟೆಲಿ ಶರತ್ರಾಜಮ್ಮ ಬೆಚ್ಚಗೇನು ಬಾಣರಿ ಸಕುಮಾರಿ ಹಣವಾಗಿದ ನಿನ್ನ ಭೂಮಿಯಲ್ಲಿ ಮಕ್ಕಳ ಬೀಜ ಬಿತ್ತೇನೋ ಕೈ ಬಿಡೋ ಪಾಪಿ. ಸಿಕ್ಕ ಸಿಕ್ಕ ಪರಸ್ತ್ರೀ ಹೊಟ್ಟೆಲಿ ಬೀಜ ಬಿತ್ತಿನಂತ ಬರ್ತಾ ಇದೆಯಲ್ಲ, ಆಗ ನಿನ್ನ ಹೆಂಡತಿಗೆ ಕೂಡ ಬೀಜ ಇಲ್ಲದಂತೆ ಮುಂದೆ ಪರಿಸ್ಥಿತಿ ಕೂಡ ಬಂದ್ರು ಬರ್ಬೋದು. ಬಾಯಿ ಮುಚ್ಚು ಬಡ ಬಾಯಿ ಹಣೆ. ಗರುಡ ಗಂಬದಂತೆ ನನ್ನಲ್ಲಿರುವ ಗಣಸ್ಥ ಸಮುದ್ರ ಅಂತ ಉಕ್ಕಿ ನೂರಾರು ಹೆಂಗಸರಿಗೆ ಮಕ್ಕಳ ಸಂತಾನ ಕೊಟ್ಟ ಭಾಗ್ಯದ ತನಣ ಅಂದ ಹಾಗೆ ನನ್ನ ಹೆಂಡತಿಯಾಗಿ ಬರೋಳಿಗೆ ಮತ್ತೊಬ್ಬನ ಸುಖ ಬಯಸ್ದ ಹೇಳಿದ್ರೆ ಆ ಬೆತ್ತಣ್ಣು ಮುಗಿಯಿತು ಮೇರಾ ನಿನ್ನ ಸೀಲದ ಋಣ. ಶರತ್, ಏನಿದು ಈ ರೀತಿ ಮಾತಾಡ್ತಾ ಇದ್ರಲ್ಲ? ನೀವು ಶ್ರೀಮಂತರು, ಮೇಲಾಗಿ ದೊಡ್ಡ ರಾಜಕಾರಣಿಗಳು. ನಿಮ್ಮ ಮುಂದೆ ಒಂದು ಹೆಣ್ಣು ನಿಂತಿದೆಯಲ್ಲ, ಅದನ್ನು ತಿಂದು ತೇಗೋದ್ರಲ್ಲಿ ತಪ್ಪೇನೂ ಇಲ್ಲ. ಆದ್ರೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನಿರ್ಧಾರ? ಯಾವುದು ನಿನ್ನ ನಿರ್ಧಾರ? ಏನಿಲ್ಲ, ನೀವು ನನ್ನ ಕೈ ಹಿಡಿದು ನಿಮ್ಮ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಂಡ್ರೆ ಮುಂದೆ ನಿಮ್ಗೆ ಯಾವಾಗ ಬೇಕೋ ಆವಾಗ ನಾನು ಸುಖ ನೀಡ್ತೀನಿ. ನೀ ಹೇಳೋ ಮಾತು ನಿಜವೇ ಮೇರಾ? ಸತ್ಯವಾಗ್ಲು ನಿಮ್ಮ ಆಣೆ, ನನ್ನ ಆಣೆ. ಐ ಲವ್ ಯು ಶರತ್, ಐ ಲವ್ ಯು.
ಎಂದು ಕೇಳದೆ ಅಸುರ ನಿನ್ನ ಮಧುರ ಗೀತೆಯನ್ನು ಕೇಳಿ ನನ್ನ ಮನಸ್ಸು ತೃಪ್ತಿ ಆಯ್ತು. ಬಟ್ ಮೈಗೆ ಮೈ ಟಚ್ ಮಾಡಿದಾಗ ನನ್ನ ಕಾಮದ ಉದಯಗಳನ್ನು ಸೆಳೆದು ಹಸಿದು ಆಗ್ತಿರ್ತದೆ. ನಿನ್ನ ಸೀರದ ಬುತ್ತಿ ಉಣ್ಣಬೇಕೆಂದು ಬಾ ಮೇರಾ ಇದೇ ಸರ್ಕದಲ್ಲಿ ಹೋಗಿ ಮೈಯಲ್ಲಿರುವ ಬಟ್ಟೆಲ್ಲ ಬಿಚ್ಚಿ ಬಿಸಾಕಿ ಅರ ಬೆತ್ತಲಾಗಿ ಕಂಗೇಳನು ಬಾ. ಹೊಲಸು ತಿನ್ನೋ ಹಂದಿ, ನಿನ್ನ ಜೊತೆ ಕಾಮ ಆಡೋದಕ್ಕೆ ನಾನು ನಿನ್ನೊಂದಿಗೆ ಆಡಿಲ್ಲ. ಕೇವಲ ನಾನು ನಾಟಕದಿಂದ ಪ್ರೇಮ ಆಡಿರುವುದು. ಕರೆಕ್ಟ್ ಮೇರಾ ಕರೆಕ್ಟ್. ನೀನು ಆಡಿದ ನಾಟಕವನ್ನು ಬೆರೆತೆ ನಾ ಬೆಸೆಯಬೇಕೆಂದ್ರೆ ನಿನ್ನ ಹೊಟ್ಟೆಲಿ ಶರತ್ರಾಜಮ್ಮ ಬೆಸಿಗೆಯನ್ನು ನಾ ಬೆಸಿಗೆ ಬಿಗಿಯಾಗಿ ಗಟ್ಟಿಯಾಗಿ ಹುಟ್ಟುವುದು ನಿನ್ನ ಹೊಟ್ಟೆ ಈ ಜಗತ್ತಿಗೆ ಬೆಳಕಾಗುವ ಶಿಶುವಾಗಿ ಬಾಣಾರಿ ಕುಮಾರಿ. ಕೈ ಬಿಡಲೆ ಚುಚ್ಚಾಡನ ಮಗನೇ. ಯಾರಲೇ ನೀವು? खलनायक नहीं नायक हूं मैं. ದೇಶ ಕಾಯುವವನು ಸೈನಿಕ ಅಂತಾರೆ, ರಾಜ್ಯ ಆಳುವವನನ್ನ ನಾಯಕ ಅಂತಾರೆ. ನಿಮ್ಮೆಲ್ಲರ ಹೊಟ್ಟಿಗೆ ಅನ್ನ ಹಾಕೋಣನು ರೈತ ಅಂತಾರೆ. ಭಟ್ ಕಂಡ ಹೆಣ್ಣಿನ ಮೇಲೆ ಕೆಟ್ಟ ಕಣ್ಣು ಹಾಕುವ ನಿನ್ನನ್ನು ಒಟ್ಟ ಬುದ್ಧಿ ಕೆಲಸ ನನಗೆ ವಿರಾಟ್ ರೂಪ ವಿರಾಟ್ ಅಂತಾರೆ. ವಿರಾಟ್ ಲೇ ವಿರಾಟ, ಉಸಿರು ನಿಂತ ಮೇಲೆ ಹೆಣ ಅನ್ನುತ್ತಾರೆ, ಬಸರು ನಿಂತ ಮೇಲೆ ತಾಯಿ ಅನ್ನುತ್ತಾರೆ. ನಿನ್ನಂತ ವಿರಾಟನ ಎದೆಯನ್ನು ಸೀಳಿ ಅಧಿಕಾರವನ್ನು ವಹಿಸಿಕೊಂಡ್ರೆ ಈ ಶರತ್ರಿಗೆ ಶರತ್ರಾಜ ಅನ್ನುತ್ತಾರೆ. ಶರತ್ ರಾಜ ಲೇ ಶರತ್ ರಾಜ, ಗಾಂಧಿಯ ಅಧಿಕಾರ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಿತ್ತು. ಸಿಡಿಲಿನ ಮೋದಿ ಅಧಿಕಾರ ಮನೆ ಮನೆಗೆ ನೀರು ತಂದುಕೊಟ್ಟಿತ್ತು. ಭಟ್ ನಿಮ್ಮಂತ ಲುಚ್ಚಾದ ಪಂಗರ ಅಧಿಕಾರ ಬಡವರ ರೈತರ ಮೇಲೆ ಹೊಂಚು ಹಾಕಿತು. ಶರತ, ರೈತ ಬೆಳೆದ ಬೆಳೆ ನಿನಗೆ ನೀಡದಿದ್ದರೆ ಸತ್ತು ಹೋಗುತ್ತೀಯ, ಎಚ್ಚರವಿರಲಿ. ಎಚ್ಚರ? ಅದು ಈ ಶರತ್ರಾಜನಿಗೆ ಅಚ್ಚರ. ವಿರಾಟ, ಹಣ ಕೊಟ್ಟರೆ ಹೆಣ ಬಾಯಿ ಬಿಡ್ತಿರುವಾಗ ದುಡ್ಡು ಕೊಟ್ಟರೆ ಅಣ್ಣ ಅಷ್ಟೇ ಮಗಳೇ. ಇಂಥ ಹೆಣ್ಣು ಕೂಡ ನಾಚಿಗೆ ಬಿಟ್ಟು ಮಂಚ ಹೊರುತ್ತಾಳೆ. ಅಂದ ಹಾಗೆ ದುಡ್ಡಿನಿಂದ ಈ ರೈತರ ಕಡೆಸಿನ ಖರೀದಿ ಮಾಡಬಹುದು. ಒಬ್ಬನಿಂದಲೂ ಸಾಧ್ಯವಿಲ್ಲ ಅವರ ಶರತ್ರಾಜ. ರೈತ ಮನಸ್ಸು ಮಾಡಿದ್ರೆ ನಿನಗೂ ಒಂದು ಕಾಳು ಸಹಿತ ಕೊಡುವಲ್ಲ. ಭಟ್ ರೈತ ಮನಸ್ಸು ಮಾಡಿದ್ರೆ ಕಾಳು ಕೊಡದಿದ್ದರೆ ಸತ್ತುಗುತ್ಯ. ಒಂದು ಮತ್ತೊಂದು ಶರತ್ರಾಜ, ರೈತ ಅಂದ್ರೆ ಏನು ತಿಳ್ಕೊಂಡಿದ್ದೀಯಾ? ಶರತ್ರಾಜ, ರೈತ 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 ಯಾವನಲ್ಲ
ರೈತ ನಾವು ಕೊಡೋ ಹಣಕ್ಕೆ ಆಸೆ ಬಿತ್ತು ತನ್ನ ಇಡೀ ಆಸ್ತಿ ನಮಗೆ ಬರೆದು ಕೊಡ್ತಾರಲ್ಲ, ಅಂದ ಹಾಗೆ ನಿನ್ನಲ್ಲಿ ಗಣಸ್ಥಾನವಿದ್ದರೆ ಇವುಗಳನ್ನು ಕಾಪಾಡಿದ ಹಾಗೆ ಆ ರೈತರ ಆಸ್ತಿಯನ್ನು ಕಾಪಾಡು ಮಗನೇ, ಆವಾಗ ನಿನಗೆ ಗಂಡಸ ಎನ್ನುತ್ತೇನೆ. ವಿರಾಟ, ಇದು ನಿನಗೆ ಚಾಲೆಂಜ್ ಲೇ. ದಿಸ್ ಈಸ್ ಮೈ ಚಾಲೆಂಜ್. ಹೇ ನಾಯಕನೇ, ಕಳ್ಳ ನಾಯಕ. ಚಾಲೆಂಜ್. ಈ ವಿರಾಟ್ ರೂಪ ವಿರಾಟನಿಗೆ ಚಾಲೆಂಜ್. ಹೋಗು ಕೂಸೆ ಹೋಗು, ನಿನ್ನಂತ ತಿಳಿಗೇಡಿ ಎಂದು ತಿಳಿಬೇಕು ರೈತನ ಮನಸ್ಸು. ಶರತ್ ರಾಜ ಹಣದ ಆಶೆಯನ್ನು ಹಚ್ಚಿ ರೈತರಿಂದ ಹೊಡಿಬೇಕೆಂದು ಆಸ್ತಿಯನ್ನು ನಿನಗೆ ಒಂದು ಸಾಲು ಸಿಗದ ಹಾಗೆ ಮಾಡದಿದ್ದರೆ ನನ್ನ ಹೆಸರು ವಿರಾಟನೇ ಅಲ್ಲ. ಸರ್, ಸಮಯಕ್ಕೆ ಸರಿ ಬಂದು ನನ್ನ ಮಾನವನ್ನೇ ಕಾಪಾಡಿದ್ರಲ್ಲ, ನಿಮ್ಗೆ ತುಂಬಾನೇ ಥ್ಯಾಂಕ್ಸ್. ಇರ್ಲಿ, ನಿಮ್ಮ ಹೆಸರು? ನನ್ನ ಹೆಸರು ಮೀರಾ ಅಂತ. ನೋಡು ಮೀರಾ, ಹೆಣ್ಣು ಹೆತ್ತ ಮನೆಗೆ ಹೊಣ್ಣಾಗಬೇಕು ವಿನಃ ಹೊಣ್ಣಾಗಬಾರದು. ನಿನ್ನ ಧೈರ್ಯಕ್ಕೆ ಮೆಚ್ಚಿ ಆ ಭಗವಂತ ನನ್ನನ್ನು ಇಲ್ಲಿಗೆ ಕಳಿಸಿಕೊಟ್ಟ. ನೀನು ಒಂದೇ ವೇಳೆಗೆ ಆ ಶರತ್ರಾಣಜಿಗೆ ಹೆದರಿ ನೀನನ್ನು ಮೈ ನೀಡಿದ್ದರೆ ಜೀವನ ಪೂರ್ತಿ ತಲೆ ತಗ್ಗಿಸಿ ಬದುಕಬೇಕಾಗುತ್ತಿತ್ತು ಈ ಜಗದಲ್ಲಿ. ಮೀರಾ, ನಾನು ಬರಲೇ? ನಿಂತ್ಕೊಳ್ಳಿ ಸರ್, ನನ್ನದು ಕೂಡ ಒಂದು ಮಾತಿದೆ ನೋಡಿ. ಶೀಲ ಕಳೆದುಕೊಂಡ ಹೆಣ್ಣಾಗ್ಲಿ, ಕೈಯಿಂದ ಜಾರದ ಬಲ್ಪ್ ಆಗ್ಲಿ ಯಾವತ್ತೂ ಉಪಯೋಗ ಬರುದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೋಡು ಮೀರಾ, ಇಷ್ಟೊಂದು ತಿಳಿದುಕೊಂಡ ನಿನ್ನನ್ನು, ನಿನ್ನ ಮೈ ಮುಡು ತಾಕತ್ತು ಯಾರಿಗಿದೆ ಈ ಜಗದಲ್ಲಿ? ಹಾ ಸರ್, ಸ್ವಲ್ಪ ನಿಂತ್ಕೊಳ್ಳಿ. ಹೇಳಿ. ಏನಿಲ್ಲ, ನಾನ್ ನಿಮ್ಗೆ ಸರ್ ಅಂತ ಕರಿತಾ ಇದ್ದೀನಿ, ಅದ್ರ ಬದಲು ಮೈ ಬೆಸ್ಟ್ ಫ್ರೆಂಡ್ ಅಂತ ಕರಿಬಹುದೇ? ಯಾರು ಬೇಡ ಅಂತಾರೆ ಮೀರಾ, ಖಂಡಿತವಾಗಿ ಕರಿ. ಹಣ ಆಸ್ತಿ ಇದ್ದಾಗ ಬರುವರು ಅಣ್ಣ ತಮ್ಮಂದರು, ಆಸ್ತಿ ಇದ್ದಾಗ ಬರುವರು ನೆಂಟಸ್ತಿಕರು, ಏನು ಇಲ್ಲದಿದ್ದಾಗ ಬರುವವರೇ ನಿನ್ನಂತ ಬೆಸ್ಟ್ ಫ್ರೆಂಡ್ಗಳು. ಮೀರಾ, ಇವತ್ತಿನಿಂದ ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ಕರೆಯುತ್ತೇನೆ. ಓಕೆ, ಇದೇ ಸಮಯದಲ್ಲಿ ನಿನ್ನ ಫ್ರೆಂಡ್ಗೋಸ್ಕರ ಒಂದು ಗೀತೆನಾದ್ರೂ ಹಾಡಬಾರ್ದಾ? ಮೀರಾ, ಒನ್ಲಿ ಫ್ರೆಂಡ್ ಅಂದ ಮೇಲೆ ಫ್ರೆಂಡ್ ಇಡೋಣ, ನೀ ಬೇಸಂಗ್ ಬೇಡೇ ಬೇಡ. ನಡಿ ಹೋಗೋಣ ಮೀರಾ.